ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BM ರಿಯಲ್ ಎಸ್ಟೇಟ್. ಸ್ನೇಹಿತರೆ, 2026 ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟ್, ವೈಕುಂಠ ಬಾರ್ ಸರ್ಕಲ್ ನಿಯರೆಸ್ಟ್ ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟಿಂದ ಮೈನ್ ಹೈವೇ ರೋಡಿಂದ ನಿಮಗೆ NH4 ಇಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು 20/30 ವೆಲ್ ಬಜೆಟೆಡ್, ಗುಡ್ ಬಜೆಟೆಡ್, ಫ್ರೆಂಡ್ಲಿ ಬಜೆಟೆಡ್ ಹಾಗೂ ಮಿಡ್ಲ್ ಕ್ಲಾಸ್ನವರಿಗೆ ಒಂದು ಬಜೆಟೆಡ್ ಆಗಿರುವಂಥ ಒಂದು ಮನೆಯನ್ನು ತೋರಿಸ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಈ ಮನೆ ಇರೋದು ವೈಕುಂಠ ಬಾರ್ ಸರ್ಕಲ್ ನಿಯರ್ ಬೈ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಶಿರಡಿ ಸಾಯಿ ಬಾಬಾ ದೇವಸ್ಥಾನ ಹತ್ರ ಹಾಗೂ ಲಕ್ಷ್ಮೀಪುರ ವಿಲೇಜ್ಗೆ ಸೇರಿರುವಂಥ ಮನೆ. ಇದು ಬಂದ್ಬಿಟ್ಟು ನಗರಸಭಾ ಲಿಮಿಟ್, ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟ್. ನೋಡಿ, ಈ ಮನೆ ವಿಡ್ತ್ ಬಂದ್ಬಿಟ್ಟು 20 ಫೀಟ್ ವಿಡ್ತು, 30 ಫೀಟ್ ಲೆಂತು, 20/30. ಫೇಸ್ ಬಂದ್ಬಿಟ್ಟು ವೆಸ್ಟ್ ಫೇಸ್ ಸೈಟು ಹಾಗೂ ವೆಸ್ಟ್ ಫೇಸ್ ಡೋರು. ಸ್ನೇಹಿತರೆ, ಈ ಮನೆ ವೆಸ್ಟ್ ಫೇಸ್ದಾಗಿರುತ್ತೆ, ಸೈಟು ವೆಸ್ಟ್ ಫೇಸ್ ಆಗಿರುತ್ತೆ, ಡೋರ್ ಫೇಸು ವೆಸ್ಟ್ ಇದೆ. ಸೊ ಆಪ್ಷನಬಲ್ ನಾರ್ತ್ ಫೇಸ್ಗೆ ಈ ಮನೆ ನಿಮಗೆ ಆಪ್ಷನಬಲ್ ಆಗಿ ಇರುತ್ತೆ. ಡೋರು ಚಾಯ್ಸ್ ಈಗ ಪ್ರೆಸೆಂಟು ವೆಸ್ಟ್ ಫೇಸಲ್ಲೇ ಇದೆ ಹಾಗೂ ವೆಸ್ಟ್ ಫೇಸ್ ಸೈಟು, ರೋಡ್ ಸಹ ವೆಸ್ಟ್ ಫೇಸ್ಗೆ ಇರೋದು. ಅಪ್ರಾಕ್ಸಿಮೇಟ್ಲಿ ನಿಮಗೆ 25 ಫೀಟ್ ರೋಡ್ ಬಿಡ್ತು. ಇದು ಓನ್ಲಿ ಗ್ರೌಂಡ್ ಫ್ಲೋರ್ ಮನೆ ಆಗಿರುತ್ತೆ. 20/30 600 ಫೀಟ್ ಆಫ್ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಬಿಲ್ಡಿಂಗು ಹಾಗೂ 4 ಇಯರ್ಸ್ ಓಲ್ಡ್, 4 ವರ್ಷ ಹಿಂದೆ ಕಟ್ಟಿರುವಂಥ ಮನೆ. ಇದು ವೆಲ್ ಲೇಔಟಲ್ಲಿ ಇರುವಂಥ ಮನೆ, ಯಾವುದೇ ಕನ್ವರ್ಷನ್ ಆಗಿರೋದಿಲ್ಲ. ರೆವೆನ್ಯೂ ಲೇಔಟು, CMC ಈ ಖಾತಾ ಆಗಿರುತ್ತೆ. ಪ್ರೆಸೆಂಟು ಬ್ಯಾಂಕ್ ಲೋನ್ ಅವೈಲಬಿಲಿಟಿ ಇರುತ್ತೆ. ಅಪ್ ಟು 75 ಇಂದ 85% ನಿಮಗೆ ಬ್ಯಾಂಕ್ ಲೋನ್ ಸಿಗುತ್ತೆ. ನೋಡಿ, ಗ್ರೌಂಡ್ ಫ್ಲೋರು ಓನ್ಲಿ ಇದು ಕನ್ಸ್ಟ್ರಕ್ಷನ್ ಆಗಿರೋದು. ನೋಡಿ, ನಾವೀಗ ಮನೆ ಒಳಗಡೆ ಎಂಟ್ರೆನ್ಸ್ ಆಗಿದ್ವಿ. ಇಲ್ಲಿ ಆಲ್ಮೋಸ್ಟ್ ಫುಲ್ಲು ಕವರ್ ಮಾಡಿದ್ದಾರೆ ಮನೆಯನ್ನು. 2 BHK ಮನೆ ಇದು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇರೋದಿಲ್ಲ. ಒಂದು ಸಿಂಪಲ್ ಆಗಿರುವಂಥ ಒಂದು ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಅಂಥ ದೊಡ್ಡದೇನು ಪಾರ್ಕಿಂಗ್ ಇಲ್ಲ. ಒಂದು 2 ವೀಲರ್, 2-3 2 ವೀಲರನ್ನು ನಿಲ್ಲಿಸ್ಬೋದು. ಸೊ ಕಾರ್ ಪಾರ್ಕಿಂಗ್ ಅವೈಲಬಲ್ ಇಲ್ಲ. ನೋಡಿ, ಪಾರ್ಕಿಂಗ್ ಈ ಟೈಪ್ ಇದೆ. ಪಾರ್ಕಿಂಗ್ ಬಂದ್ಬಿಟ್ಟು ನಿಮಗೆ ಒಂದು 8 ಫೀಟ್ ಲೆಂತ್ ಇರ್ಬೋದು ಅಪ್ರಾಕ್ಸಿಮೇಟ್ಲಿ, ಹಾಗೂ ಒಂದು 20 ಫೀಟ್ ಬಿಡ್ತು. ನೋಡಿ, ಫ್ರಂಟ್ ವಾಲ್ಗೆಲ್ಲನ ಫುಲ್ ಟೈಲ್ಸ್ಗಳು ಹಾಕಿದ್ದಾರೆ ಫ್ರಂಟಲ್ಲಿ, ಟಾಪ್ ಟು ಬಾಟಮ್. ಹಾಗೂ ಫ್ಲೋರ್ ನೀವು ನೋಡ್ಬೋದು ಫ್ರೆಂಡ್ಸ್, ಫ್ಲೋರ್ ಎಲ್ಲ ಫುಲ್ ಗ್ರಾನೈಟ್ ಫ್ಲೋರಿಂಗ್ ಇದೆ. ನೋಡಿ, ಈ ಒಂದು ಲೊಕೇಶನಲ್ಲಿ 20/30 ಜಸ್ಟ್ ನಾವು ಇರೋದಕ್ಕೆ ಒಂದು ಮನೆ ಬೇಕು ಅನ್ನೋರು, ತುಂಬ ಮನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಗಿಲ್ಲ. ಸೊ ಇದ್ದಿದ್ರಲ್ಲಿ ನಮಗೆ ಒಂದು ಸಿಮಿಲರ್ ಬಜೆಟ್, ಸಣ್ಣ ಬಜೆಟಲ್ಲಿ ಯಾರಾದರೂ ಮನೆ ನೋಡ್ತಾ ಇದ್ದರೆ ಈ ಮನೆ ಒಂದ್ಸತಿ ನೀವು ನೋಡ್ಬೋದು. ಚಿಕ್ಕ ಬಜೆಟ್ ಇದೆ, ಬಜೆಟ್ ಏನು ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ಸೊ ನೀವು ಹೊರಗಡೆ ಸೈಟ್ ಲೆಕ್ಕದಲ್ಲಿ ಈ ಒಂದು ಮನೆ ಸಿಗ್ತಾ ಇದೆ. ನೋಡಿ, ಪೇಂಟ್ ಎಲ್ಲ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಪೇಂಟನ್ನು ಮಾಡಿದ್ದಾರೆ. ಹಾಗೂ ಹಾಲಲ್ಲಿ ನೀವು ನೋಡ್ಬೋದು, ನಾರ್ತ್ ಫೇಸ್ಗೆ ಒಂದು ಡೋರ್ ಇದೆ ಹಾಗೂ ವೆಸ್ಟ್ ಫೇಸ್ಗೆ ಒಂದು ಡೋರ್ ಇದೆ. 2 ಡೋರ್ ಇದೆ, ನಾರ್ತ್ ಫೇಸು ಇದೆ, ವೆಸ್ಟ್ ಫೇಸು ಇದೆ. ಆಲ್ ವಿತ್ ಕಿಚನ್ ವಿತ್ 2 ಬೆಡ್ರೂಮು, 2 BHK ಹೌಸ್. ಸೊ ಮನೆ ಒಳಗಡೆ ನಿಮಗೆ ಇಂಟೀರಿಯರ್ ಏನು ಆಗಿರೋದಿಲ್ಲ, ಜಸ್ಟ್ ಪ್ಲೈನ್ ವರ್ಕ್ ಇದು. ಇಂಟೀರಿಯರ್ ಇರೋದಿಲ್ಲ, ವಿತೌಟ್ ಇಂಟೀರಿಯರ್ ವರ್ಕು. ನೋಡಿ, ಈ ನಾರ್ತ್ ಫೇಸಲ್ಲಿ ಒಂದು ಡೋರ್ ಇಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ, ಲೈಕ್ ಬಾಲ್ಕನಿ ಡೋರ್ ಥರ ಇಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪ ಒಂದು ಅಂತಂದರೆ, ದೇವಮೂಲೆಯಲ್ಲಿ ಟಾಯ್ಲೆಟ್ ರೂಮನ್ನು ಮಾಡಿದ್ದಾರೆ. ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದಾರೆ, ಇದು ಆಲ್ಟ್ರೇಷನ್ ಮಾಡ್ಬೋದು. ಸೊ ಪ್ರೆಸೆಂಟ್ ನಾನೆಲ್ಲ ಈ ವಿಡಿಯೋದಲ್ಲಿ ಹೇಳಿರ್ತೀನಿ ಏನೇನು ನೆಗೆಟಿವ್ಸ್ ಇದೆ ಈ ಮನೆಯಲ್ಲಿ. ನೋಡಿ, ದೇವಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಮಾಡಿದ್ದಾರೆ, ಓಕೆನಾ. ವಾಸ್ತು ಪ್ರಕಾರ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ನೋಡಿ, ಪೂಜಾ ರೂಮ್ ಮೇಲ್ಗಡೆ ಒಂದು ಓಪನ್ ಸ್ಪೇಸನ್ನು ಬಿಟ್ಟಿದ್ದಾರೆ. ಕಿಚನ್ ರೂಮ್ ಆಸ್ ಪರ್ ವಾಸ್ತು ಪ್ರಕಾರ ಇದೆ.
ಸೊ ಗ್ರೌಂಡ್ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಟ್ಯಾಚ್ ಟಾಯ್ಲೆಟನ್ನು ಸ್ವಲ್ಪ ವಾಸ್ತು ಸ್ಕಿಪ್ ಮಾಡಿದ್ದಾರೆ. ನೋಡಿ, ಇದು ಕಿಚನ್ ರೂಮ್. ಕಿಚನ್ನಲ್ಲಿ ನೋಡ್ಬೋದು. ನೋಡಿ, ಕಿಚನ್ ಇಷ್ಟು ಸ್ಪೇಸ್ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು ನಿಮಗೆ 6 ಫೀಟ್ ವಿಡ್ತ್ ಬರುತ್ತೆ, 8 ಫೀಟ್ ಲೆಂತ್ ಇದೆ. ಎಲ್ ಶೇಪ್ ಕಿಚನನ್ನು ಮಾಡಿದ್ದಾರೆ. ಸೊ ಇದು ಗ್ಯಾಸ್ ಲೈನನ್ನು ಬಿಟ್ಟಿದ್ದಾರೆ ಹಾಗೂ ಸೆಲ್ಫ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ನೋಡಿ, ಸಜ್ಜೆಗಳನ್ನೆಲ್ಲ ಹಾಕಿದ್ದಾರೆ ಕಿಚನಲ್ಲಿ. ಸೊ ನೀವು ನೆಕ್ಸ್ಟ್ ಏನಾದರೂ ವುಡ್ ವರ್ಕನ್ನು ಮಾಡ್ಕೋಬೋದು. ನೋಡಿ, ಇಲ್ಲಿ ಸಹ ಅಷ್ಟೇ ಸ್ಟೋರೇಜ್ ಪ್ಯಾಸೇಜನ್ನು ಮೇಲ್ಗಡೆ ಬಿಟ್ಟಿದ್ದಾರೆ. ಮೀನ್ಸ್ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಕಿಚನ್ ಪಕ್ಕದಲ್ಲೇ ವಾಶ್ರೂಮನ್ನು ಮಾಡಿದ್ದಾರೆ. ಅದು ವಾಸ್ತು ಪ್ರಕಾರ ಇಲ್ಲ ಅಂತ ಅನಿಸುತ್ತೆ. ನೋಡಿ, ಇದು ಬೇಕಾದ್ರೆ ಆಲ್ಟ್ರ್ ಮಾಡ್ಬೋದು, ಆಲ್ಟ್ರೇಷನ್ಗೆ ಅವೈಲೇಬಲ್ ಇದೆ. ಸೊ ಈಗ ಇರೋ ಒಂದು ದೇವ್ರ ಮನೆನ ಈ ಬಾತ್ರೂಮ್ಗೆ ಅಲೈನ್ ಮಾಡಿಬಿಟ್ಟು ಬಾತ್ರೂಮ್ನ ಆ ಕಡೆ ಶಿಫ್ಟ್ ಮಾಡಬೇಕು. ಸೊ ಇವರ ಒಂದು ವಾಸ್ತು ಪ್ರಕಾರ ಮಾಡಿಕೊಟ್ಟಿದ್ದಾರೆ ಪ್ರೆಸೆಂಟ್ ಇರೋ ಅಂಥವ್ರು. ನೋಡಿ, ಅಟ್ಯಾಚ್ ಟಾಯ್ಲೆಟು, ವೆಸ್ಟರ್ನ್ ಟಾಯ್ಲೆಟನ್ನು ಮಾಡಿದ್ದಾರೆ. ಸೊ ನಿಮ್ಗೆ ಯಾರಿಗಾದರೂ ಇದು ಶೂಟಬಲ್ ಅನಿಸಿದ್ರೆ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಬೇಕಾದ್ರೆ ನೀವು ಆಲ್ಟ್ರೇಷನ್ ಮಾಡಿಸ್ಬೋದು. ಆಲ್ಟ್ರೇಷನ್ಗೆ ಅವಕಾಶ ಇದೆ, ಬೇರೆ ಜಾಗ ಇದೆ. ಹಾಗೂ ಮೇಲುಗಡೆ ಟೆರೇಸಲ್ಲಿ ಒಂದು ಸಹ ಟಾಯ್ಲೆಟನ್ನು ಮಾಡಿದ್ದಾರೆ. ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಮಾಡಿದರೆ ಮೇಲ್ಗಡೆ ಒಂದು ಇಂಡಿಯನ್ ಟಾಯ್ಲೆಟನ್ನು ಮಾಡಿದ್ದಾರೆ. ನೋಡಿ, ಇದು ರೂಮ್ ನಂಬರ್ 1, ಬೆಡ್ರೂಮ್ ನಂಬರ್ 1. ಬೆಡ್ರೂಮ್ ನಂಬರ್ 1 ಬಂದ್ಬಿಟ್ಟು 10 ಫೀಟ್ ಲೆಂತು, 8 ಫೀಟ್ ವಿಡ್ತು. ನೋಡಿ, 8 ಫೀಟ್ ವಿಡ್ತಿದೆ, 10 ಫೀಟ್ ಲೆಂತ್ ಇದೆ. ಶೂಟಬಲ್ ಯಾವುದೇ ನೀವು ಯಾವುದೇ ಕಿಂಗ್ ಕ್ವೀನ್ ಸೈಜ್ ಕಾಟನ್ನು ಹಾಕ್ಬೋದು, ನೋ ಪ್ರಾಬ್ಲಮ್. 20-30 2 BHK ಮನೆ, 2 ಬೆಡ್ರೂಮ್ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಅಲೈನ್ಮೆಂಟ್ ಕಡಿಮೆ ಇರುತ್ತೆ. 2 ಬೆಡ್ರೂಮ್ ಪ್ಲಸ್ ಅಟ್ಯಾಚ್ ಟಾಯ್ಲೆಟು ಹಾಗೂ ಪೂಜಾ ರೂಮು ಮಾಡಿದ್ದಾರೆ. ಒಂದು ಸಿಂಪಲ್ ಆಗಿರುವಂಥ ಪಾರ್ಕಿಂಗನ್ನು ಮಾಡಿದ್ದಾರೆ. ನೋಡಿ, ಇದು ಕಿಚನ್ ಎಂಟ್ರೆನ್ಸ್ ಆಗುವ ಬಲಭಾಗದಲ್ಲಿ ಪೂಜಾ ರೂಮ್ ಇದೆ. ನೋಡಿ, ಹಾಲ್ ನೋಡಿದರೆ ನಿಮ್ಗೆ ಇಷ್ಟು ಕಾಣುತ್ತೆ. ಹಾಲ್ ಅಪ್ರಾಕ್ಸಿಮೇಟ್ಲಿ ನಿಮಗೊಂದು 15 ಅಡಿ ವಿಡ್ತು, 15 ಅಡಿ ಲೆಂತು, ಆ ಟೈಪ್ ಇದೆ ಹಾಲು. ಸಿಂಪಲ್ ಆಗಿರೋ ಮೆಜರ್ಮೆಂಟಲ್ಲೇ ಎಲ್ಲ ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಸೊ ಒಂದು ಇಂಟೀರಿಯರ್ ವರ್ಕ್ ಒಂದಾಗಿಲ್ಲ, ವಿತೌಟ್ ಇಂಟೀರಿಯರ್ ವರ್ಕು 4 ಇಯರ್ಸ್ ಓಲ್ಡ್ ಈ ಮನೆ ಆಗಿರುತ್ತೆ. ಸೊ ನೋಡಿ, ಯಾರಾದರೂ ಮಾದನಾಯಕನಹಳ್ಳಿ ಹಾಗೂ ಗಂಗೊನಹಳ್ಳಿ ನಿಯರ್ ಬೈ 20-30 ಒಂದು ಸಿಮಿಲರ್ ಬಜೆಟಲ್ಲಿ ಮನೆ ನೋಡ್ತಾ ಇದ್ರೆ, ಸೊ ವಾಸ್ತು ನೋಡೋರಿಗೆ ಈ ಮನೆ ಶೂಟಬಲ್ ಆಗಲ್ಲ. ವಾಸ್ತು ನಾವು ಕ್ರಾಸ್ ಮಾಡ್ತೀವಿ, ಓಕೆ ಇರಲಿ, ಇರೋ ಮನೆ ಇರಲಿ, ಅಥವಾ ಆಲ್ಟ್ರೇಷನ್ ಮಾಡ್ಕೊಂಡಿರ್ತೀವಿ ಅನ್ನೋರು ಸೊ ಈ ಮನೆಯನ್ನು ಒಂದ್ಸಲಿ ವಿಸಿಟ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ನೋಡಿ, ಇದು ಹಾಲ್ ಈಗ ತೋರಿಸ್ತಾ ಇರೋದು. ನೋಡಿ, ಹಾಲ್ ತುಂಬ ಲೇಟೆಸ್ಟಾಗಿ ಕಟ್ಟಿರೋಂಥ ಮನೆ, ತುಂಬ ಓಲ್ಡ್ ಮನೆನಲ್ಲ. ಸೊ ಎಲ್ಲ ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಮನೆ ಚೆನ್ನಾಗಿರುತ್ತೆ. ನೋಡಿ, ಇದು ರೂಮ್ ನಂಬರ್ 2. ಸೊ ಮನೆಯಲ್ಲಿ ಖಾಲಿ ಮಾಡಿದ್ದಾರೆ. ಸೊ ಹಳೆಯ ವಸ್ತುಗಳನ್ನೆಲ್ಲ ಇಲ್ಲೇ ಇಟ್ಟು ಹೋಗಿದ್ದಾರೆ. ಸೊ ಓನರ್ ಬಂದ್ಬಿಟ್ಟು ಊರ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಹಾಗಾಗಿ ಇದು ಸೆಲ್ ಆಗ್ದಂಗೆ ಫುಲ್ ಖಾಲಿ ಮಾಡಿ ಕೊಡ್ತಾರೆ. ನೋಡಿ, ಪೇಂಟ್ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದೆ. ಈಗಲೂ ಹೊಸ ಮನೆ ಥರನೇ ಇದೆ. ಸ್ವಲ್ಪ ಟಚ್ ಅಪ್ ಪೇಂಟ್ ಮಾಡಿಸ್ಬೇಕು. ನೋಡಿ ಸ್ನೇಹಿತರೆ, ಯಾರಾದರೂ ಇಂಟ್ರೆಸ್ಟ್ ಇದ್ದಿದ್ರೆ ಈ ಒಂದು ಲೊಕೇಶನಲ್ಲಿ 20/30 2 ಬೆಡ್ರೂಮ್ ಇರುವಂಥ ಮನೆ, ಜಸ್ಟ್ 42 lakhs ಓನರ್ ಕೋಟಿಂಗ್ ಪ್ರೈಸ್. 42 ಲಕ್ಷ ರೂಪಾಯಿಗೆ ಈ ಮನೆ ಓನರ್ ಕೋಟಿಂಗ್ ಪ್ರೈಸ್ ಆಗಿದೆ. ಸ್ಲೈಟ್ಲಿ ನೆಗೋಷಬಲ್.
ತುಂಬ ಜಾಸ್ತಿ ನೆಗೋಷಿಯಬಲ್ ಇರಲ್ಲ, ಒಂದು ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. ನೋಡಿ, ಬಿಲ್ಡಿಂಗಿನ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡ್ಗೆ ನಾರ್ತ್ ಫೇಸಲ್ಲಿ, ಅಂದರೆ ನಾರ್ತ್ ಫೇಸಲ್ಲಿ 1.5 ಅಡಿಯಷ್ಟು ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಹಾಗೂ ಈಸ್ಟ್ ಫೇಸಲ್ಲೂ ಸಹ 1.5 ಅಡಿಯಿಂದ 2 ಅಡಿ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಈಸ್ಟ್ ಆ್ಯಂಡ್ ನಾರ್ತಲ್ಲಿ ಸೆಟ್ ಬ್ಯಾಕಿಗೆ ಜಾಗ ಬಿಟ್ಟಿದ್ದಾರೆ. ನೋಡಿ, ಸಂಪು ನಗರಸಭೆ ವಾಟರ್ ಫೆಸಿಲಿಟಿ ಇದೆ, ನಗರಸಭೆ ಖಾತೆ, ನಗರಸಭೆ ವಾಟರ್ ಫೆಸಿಲಿಟಿ. ಹಾಗೂ ಇಲ್ಲೊಂದು ಚಿಕ್ಕದು ಗೇಟ್ ಇಟ್ಟಿದ್ದಾರೆ. ಆ ಗೇಟಿಂದ ಒಳಗಡೆ ನಿಮಗೆ ಸ್ಟೇರ್ ಕೇಸ್ ಕೆಳಭಾಗದಲ್ಲಿ ಸಿಲಿಂಡರ್ಗಳನ್ನು ಇಡೋದಕ್ಕೆ ಜಾಗ ಮಾಡಿದ್ದಾರೆ. ಹಾಗೂ ಮೀಟರ್ ಬೋರ್ಡ್ ಆ್ಯಂಡ್ ಸಿಲಿಂಡರ್ಗಳನ್ನು ಇಡೋದಕ್ಕೆ ಜಾಗ ಮಾಡಿದ್ದಾರೆ. ಸ್ನೇಹಿತರೆ, ನಾನೀಗ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಸ್ಟೇರ್ ಕೇಸ್ಗೆಲ್ಲನ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ಟೆರೆಸಲ್ಲಿ ಟ್ಯಾಂಕ್ ರೂಮ್ ವಿತ್ ಒಂದು ಕಾಮನ್ ಟಾಯ್ಲೆಟನ್ನು ಮಾಡಿದ್ದಾರೆ. ಟೆರೆಸ್ ಏರಿಯಾದಲ್ಲಿ ಯಾವುದೇ ರೂಮ್ಸ್ ಹಾಗೂ ಬೇರೆ ಯಾವುದೂ ಇಲ್ಲ, ಜಸ್ಟ್ ಒಂದು ಕಾಮನ್ ಟಾಯ್ಲೆಟ್ ಇದೆ. ನೋಡಿ, ಟೆರೆಸ್ ಏರಿಯಾ ಈ ಥರ ಇದೆ. ಸುತ್ತಮುತ್ತ ಮನೆಗಳೆಲ್ಲ ಇದೆ. ಪ್ರೆಸೆಂಟಾಗಿ ಸ್ಟೇಯಿಂಗ್ ಇರ್ಬೋದು, ನೋ ಪ್ರಾಬ್ಲಮ್. 100% ಲೀಗಲ್ ಡಾಕ್ಯುಮೆಂಟ್ಸ್ ಇರುವಂತಹ ಮನೆ, ಯಾವುದೇ ಲಿಟಿಗೇಷನ್ಸ್ ಇರೋದಿಲ್ಲ, ತಂಟೆ ತಕರಾರು ಯಾವುದೂ ಇರೋದಿಲ್ಲ. ಸೊ ಡಾಕ್ಯುಮೆಂಟು ಪ್ರಾಪರ್ ಆಗಿದೆ, ಪ್ರಾಂಪ್ಟ್ ಆಗಿದೆ, ಪ್ರಾಮಾಣಿಕವಾಗಿದೆ. ನೋಡಿ, ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಈ ಒಂದು ಬಜೆಟೆಡ್ ಮನೆಯನ್ನು, ಸೊ ಓಕೆಪ್ಪ ನಮಗೆ ಇದೇ ಕಾನ್ಸೆಪ್ಟಲ್ಲಿರೋ ಮನೆ ಸಾಕು, ಸೊ ಇದಕ್ಕಿಂತ ನಮಗೆ ಹೆಚ್ಚು ಬಜೆಟ್ ಮನೆ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ, ಒಂದು ಫ್ರೆಂಡ್ಲಿ ಬಜೆಟ್ ಇದಾಗಿದೆ, ಇಂಟ್ರೆಸ್ಟೆಡ್ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಸೊ ಇನ್ನೊಂದು ಸತಿ ನಿಮ್ಗೆ ಹೇಳ್ತೀನಿ, ಇದು ಬಂದ್ಬಿಟ್ಟು ಲಕ್ಷ್ಮೀಪುರ ಲಿಮಿಟಲ್ಲಿದೆ, ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟ್. ವೈಕುಂಠ ಬಾರ್ ಸರ್ಕಲಿಂದ ಜಸ್ಟ್ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಹಾಗೂ ಈ ಕಡೆ ರಾಘವೇಂದ್ರ ಸ್ವಾಮಿ ಮಠ 1 ಕಿಲೋಮೀಟರ್, ಹಾಗೂ ಶ್ರೀ ಸಾಯಿಬಾಬಾ ದೇವಸ್ಥಾನ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ ಫ್ರೆಂಡ್ಸ್. ನಿಯರ್ ಬೈ ಬಸ್ ಸ್ಟಾಪ್ ಮೀನ್ಸ್ 500 ಮೀಟ್ರಲ್ಲಿ ಬಸ್ ಸ್ಟಾಪ್ ಸಿಗುತ್ತೆ. ಸುತ್ತಮುತ್ತ ನಿಮಗೆ ಸ್ಕೂಲು, ಕಾಲೇಜಸ್ಸು ಹಾಗೂ ಗ್ರೋಸರೀಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಈ ಮನೆ ಸುತ್ತಮುತ್ತ ಫುಲ್ ಹೊಸ ಮನೆಗಳೆಲ್ಲ ಆಗಿದ್ದಾವೆ. ಇದು ಒಂದು ಹೊಸ ಏರಿಯಾನೇ ಕ್ರಿಯೇಟ್ ಆಗ್ತಾ ಇದೆ. ನೋಡಿ, ಈ ಮನೆ ನಿಮಗೇನಾದರೂ ಇಷ್ಟ ಆದರೆ ಒಂದ್ಸಲಿ ನೀವು ವಿಸಿಟ್ ಮಾಡ್ಬೋದು. ಲೊಕೇಶನ್ ವಿಸಿಟ್ ಮಾಡಿ ನಿಮ್ಗೆ ಆಮೇಲೆ ಓಕೆ ಆಯಿತು ಅಂತಂದರೆ, ಸೊ ನಾವು ನಿಮಗೆ ಕೀಯನ್ನು ತೆಗೆದುಬಿಟ್ಟು ಒಳಗಡೆ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾವನ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.